ಕಾರ್ಡ್ ಪಿ ಆರ್ ಒ ನಮ್ಮ ವೆಂಕಟೇಶ್ ಅಣ್ಣ ಫೋನ್ ಮಾಡಿದ್ರು. ಪ್ರಥಮ್ ಗೆಸ್ಟ್ ಯಾರು ಅಂತ. ನಾನು ಅವ್ರಿಗೊಂದು ಮಾತು ಹೇಳಿದೆ, ಅಣ್ಣ ಗೆಸ್ಟ್ ಬೇರೆ ಅಣ್ಣ ನೀವು ಪ್ರಥಮ್ ಯಾರನ್ನೋ ಸ್ಟಾರಾಗಿ ಕರೆದಿರ್ತೀಯ ಅಂದರು. ಅದಕ್ಕೆ ನಾನು ಒಂದು ಹೇಳಿದೆ, ನೀವು ಫಿನಾಲೆ ನೋಡಿರ್ಬೇಕು. ಇವ್ರದ್ದು ಮತ್ತು ಇವ್ರ ಹೆಂಡ್ತಿದ್ದು ಫಸ್ಟ್ ನೈಟ್ ವಿಚಾರ ಸ್ಟೇಜ್ ಮೇಲೆ ಸುದೀಪ್ ಸರ್ ಎದುರಿಗೆ ಅದು ಮಾತಾಡೋದಲ್ಲ. ಇವರು ಸುದೀಪ್ ಸರ್ಗೆ ಕೇಳಿದ್ರು, ನಾವು 3 ದಿನ ಬಿಟ್ಟು ಶಾಸ್ತ್ರ ಮಾಡ್ಕೊಳ್ಳೋದು ಅಂತ ಇವ್ರ ಹೆಂಡ್ತಿ ಹೇಳಿದ್ರು. ನಿಮ್ದೆಲ್ಲ ಹೆಂಗ್ ಮಾಡ್ಕೊಂಡ್ರಿ ಅಂತ ಸುದೀಪ್ ಸರ್ನೇ ಪಾಪ ಕೇಳಿದ್ರು. ಅದಕ್ಕೆ ಫಸ್ಟ್ ನೈಟ್ ವಿತ್ ದೆವ್ವ ಅಂತಿದ್ಮೇಲೆ ನೀನ್ ಮಾತಾಡ್ರೆ ಚೆನ್ನಾಗಿರ್ತದೆ ಅಣ್ಣ, ಇಂಥವ್ರಲ್ಲಿ ನೀನು ತುಂಬಾ ಅನುಭವಿಸ್ತಾ. ನಾನು ಚಿಕ್ಕ ಹುಡುಗ, ಇನ್ನು ತುಂಬಾ ಕಲಿಬೇಕಾದ್ರು ತುಂಬಾ ಜನ ಅವರೇ, ಅವ್ರಿಗೆಲ್ಲ ನಿನ್ ಮಾರ್ಗದರ್ಶನ ಬೇಕು. ಫಸ್ಟ್ ನೈಟ್ ಅಲ್ಲಿ ಬಹಳ ಅನುಭವಿಸ್ತಾಗಿರುವಂತಹ ಸಿನಿಮಾ ಟೈಟ್ಲ್ ಅಲ್ಲ, ನಾನು ಹೇಳಿಲ್ಲ ಅಣ್ಣ, ಲೈವ್ ಯಾಕೆ ಬಂದೆ ಅಂತ ನನಗೆ ಡೌಟ್ ಆಯ್ತು. ಸೊ ಫಸ್ಟ್ ನೈಟ್ ವಿತ್ ದೆವ್ವಗೆ ನನ್ನ ಗೆಳೆಯ ಸಂತು ಹಾಗೂ ಇನ್ನಷ್ಟು ಜನ ಬರೋರಿದ್ದಾರೆ. ಹರೀಶ್ ಅಣ್ಣ ಹಾಗೂ ಎಲ್ಲ ಬರ್ತಾ ಇದ್ದಾರೆ. ಲೇಟ್ ಆಗಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಈಗ ಫಸ್ಟ್ ನೈಟ್ ವಿತ್ ದೆವ್ವ ಟೀಸರ್ ನೋಡೋದಂತ ಅಣ್ಣ ಒಂದೆರಡು ಮಾತಾಡಬೇಕು. ಎಲ್ಲರೂ ಕಾರ್ಡ್ ಪಿ ಆರ್ ಒ ನಮ್ಮ ವೆಂಕಟೇಶ್ ಅಣ್ಣ ಫೋನ್ ಮಾಡಿದ್ರು. ಪ್ರಥಮ್ ಗೆಸ್ಟ್ ಯಾರು ಅಂತ. ನಾನು ಅವ್ರಿಗೊಂದು ಮಾತು ಹೇಳಿದೆ, ಅಣ್ಣ ಗೆಸ್ಟ್ ಬೇರೆ ಅಣ್ಣ ನೀವು ಪ್ರಥಮ್ ಯಾರನ್ನೋ ಸ್ಟಾರಾಗಿ ಕರೆದಿರ್ತೀಯ ಅಂದರು. ಅದಕ್ಕೆ ನಾನು ಒಂದು ಹೇಳಿದೆ, ನೀವು ಫಿನಾಲೆ ನೋಡಿರ್ಬೇಕು. ಇವ್ರದ್ದು ಮತ್ತು ಇವ್ರ ಹೆಂಡ್ತಿದ್ದು ಫಸ್ಟ್ ನೈಟ್ ವಿಚಾರ ಸ್ಟೇಜ್ ಮೇಲೆ ಸುದೀಪ್ ಸರ್ ಎದುರಿಗೆ ಅದು ಮಾತಾಡೋದಲ್ಲ. ಇವರು ಸುದೀಪ್ ಸರ್ಗೆ ಕೇಳಿದ್ರು, ನಾವು 3 ದಿನ ಬಿಟ್ಟು ಶಾಸ್ತ್ರ ಮಾಡ್ಕೊಳ್ಳೋದು ಅಂತ ಇವ್ರ ಹೆಂಡ್ತಿ ಹೇಳಿದ್ರು. ನಿಮ್ದೆಲ್ಲ ಹೆಂಗ್ ಮಾಡ್ಕೊಂಡ್ರಿ ಅಂತ ಸುದೀಪ್ ಸರ್ನೇ ಪಾಪ ಕೇಳಿದ್ರು. ಅದಕ್ಕೆ ಫಸ್ಟ್ ನೈಟ್ ವಿತ್ ದೆವ್ವ ಅಂತಿದ್ಮೇಲೆ ನೀನ್ ಮಾತಾಡ್ರೆ ಚೆನ್ನಾಗಿರ್ತದೆ ಅಣ್ಣ, ಇಂಥವ್ರಲ್ಲಿ ನೀನು ತುಂಬಾ ಅನುಭವಿಸ್ತಾ. ನಾನು ಚಿಕ್ಕ ಹುಡುಗ, ಇನ್ನು ತುಂಬಾ ಕಲಿಬೇಕಾದ್ರು ತುಂಬಾ ಜನ ಅವರೇ, ಅವ್ರಿಗೆಲ್ಲ ನಿನ್ ಮಾರ್ಗದರ್ಶನ ಬೇಕು. ಫಸ್ಟ್ ನೈಟ್ ಅಲ್ಲಿ ಬಹಳ ಅನುಭವಿಸ್ತಾಗಿರುವಂತಹ ಸಿನಿಮಾ ಟೈಟ್ಲ್ ಅಲ್ಲ, ನಾನು ಹೇಳಿಲ್ಲ ಅಣ್ಣ, ಲೈವ್ ಯಾಕೆ ಬಂದೆ ಅಂತ ನನಗೆ ಡೌಟ್ ಆಯ್ತು. ಸೊ ಫಸ್ಟ್ ನೈಟ್ ವಿತ್ ದೆವ್ವಗೆ ನನ್ನ ಗೆಳೆಯ ಸಂತು ಹಾಗೂ ಇನ್ನಷ್ಟು ಜನ ಬರೋರಿದ್ದಾರೆ. ಹರೀಶ್ ಅಣ್ಣ ಹಾಗೂ ಎಲ್ಲ ಬರ್ತಾ ಇದ್ದಾರೆ. ಲೇಟ್ ಆಗಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಈಗ ಫಸ್ಟ್ ನೈಟ್ ವಿತ್ ದೆವ್ವ ಟೀಸರ್ ನೋಡೋದಂತ ಅಣ್ಣ ಒಂದೆರಡು ಮಾತಾಡಬೇಕು.